ಮಾಧ್ಯಮ ಲೋಕದಲ್ಲಿ ನಾವೇನೇ ಮಾಡಿದರೂ ಇಲ್ಲಿವರೆಗೂ ನಮಗೆ ಮಾಧ್ಯಮಗಳು ಸರಿಯಾಗಿ ಗುರುತಿಸ್ತಾ ಇಲ್ಲ ಅನ್ನೋದು ಒಂದು ಇತ್ತು. ನಮಗೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ, ರೆಕಗ್ನೈಸ್ ಸಿಗ್ತಾ ಇಲ್ಲ ಅನ್ನೋದು ಒಂದು ವಿಚಾರಗಳಿತ್ತು. ಪ್ರಶಸ್ತಿಗಳು ತುಂಬ ಬಂದಿದೆ, ಬಟ್ ಆದರೂ ನಮ್ಮ ಮಾಧ್ಯಮ ಲೋಕದಿಂದ ಬಂದವರಿಗೊಂದು ವೆಯ್ಟೇಜ್ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಪ್ರಶಸ್ತಿ ನಮಗೆ ಒಂದು ಖುಷಿ ಕೊಟ್ಟಿದ್ದ ಜೊತೆಗೆ ನಮ್ಗೆ ಇಷ್ಟು ವರ್ಷ 16 ವರ್ಷದ ಏನು ಶ್ರಮ ಇದೆ ಅದನ್ನು ಗುರುತಿಸಿ, ಮತ್ತು ಪ್ರೆಸ್ ಕ್ಲಬ್ ಬ್ಯಾಂಗ್ಳೂರು ಕರ್ನಾಟಕದ ಪ್ರತಿಷ್ಠಿತ ಒಂದು ಮೀಡಿಯಾ ಅಸೋಸಿಯೇಷನ್. ಅದು ಇಲ್ಲಿ ಅಲ್ಲಿ ಸುಮ್ಮನೆ ಕೊಡೋದಿಲ್ಲ, ನಿಮಗೆಲ್ಲ ಗೊತ್ತಿದೆ. ಅಲ್ಲೊಂದು ಅಚೀವ್ಮೆಂಟ್ ಆಗಿರಬೇಕು, ನಮ್ಮ ಪ್ರೊಫೈಲ್ ತರಿಸ್ಕೊಂಡಿದ್ದಾರೆ, ಚೆಕ್ ಮಾಡಿದ್ದಾರೆ, ಪ್ರತಿಯೊಂದು ಮಾಡಿ ನಮಗೆ ಕೊಟ್ಟಿರುವಂಥದ್ದು ಅದೊಂದು ಖುಷಿ ಇದೆ. ಜೊತೆಗೆ ಒಂದಿಷ್ಟು ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಇದರಿಂದ ಇನ್ನೂ ನಮ್ಮನ್ನೆಲ್ಲ ನಾವು ನೋಟಿಸ್ ಆಗಿದ್ದೀವಿ ಎಲ್ರಿಗೂ. ನಿನ್ನೆ ಎಲ್ಲ ಮೀಡಿಯಾಗಳ ಮುಂದೆ ನಮ್ಮನ್ನು ಕೂಡ ಚಿತ್ತಾರ ಅಂತ ಅವರು ಅನೌನ್ಸ್ ಮಾಡಿ ನಮ್ಮನ್ನು ಕರೆದಾಗ ಪ್ರತಿಯೊಬ್ಬರು ಕೂಡ ಗಮನಿಸಿದ್ದಾರೆ. ಹಾಗಾಗಿ ಇನ್ನೂ ಎಚ್ಚರಿಕೆಯಿಂದ ಇನ್ನೂ ಜವಾಬ್ದಾರಿಯಾಗಿ ಮುಂದಿನ ದಿನಗಳಲ್ಲಿ ನಾವು ನಡ್ಕೋಬೇಕಾಗುತ್ತೆ. ಇನ್ನೂ ಸಂಸ್ಥೆನ ಸದೃಢವಾಗಿ ಕಟ್ಟೋ ಕಡೆ ಹೆಜ್ಜೆ ಇಡಬೇಕಾಗುತ್ತೆ ಅನ್ನೋದು ಒಂದು ವಿಚಾರ. ಜೊತೆಗೆ CM ಅವ್ರ ಕಡೆಯಿಂದ ಒಂದು ಪ್ರಶಸ್ತಿ ತಗೊಂಡೋದು ಕೂಡ ಒಂದು ಪತ್ರಿಕೆಗೆ ಸಂದ ಒಂದು ಗೌರವ. ಎಲ್ಲ ದೊಡ್ಡ ದೊಡ್ಡ ದಿಗ್ಗಜರ ಮಧ್ಯೆ TV9 ಇತ್ತು, ಎಲ್ಲ ಮಾಧ್ಯಮಗಳು, ಸುವರ್ಣ, ಎಲ್ಲ ಮೀಡಿಯಾದವರೆಗೂ ಇದ್ದರು. ಅದ್ರ ಮಧ್ಯದಲ್ಲಿ ಚಿತ್ತಾರ ಕೂಡ ರೆಕಗ್ನೈಸ್ ಮಾಡಿರೋದು ಭಾಳ ಖುಷಿ ಕೊಟ್ಟಿದೆ. ಇದು ನನ್ನೊಬ್ಬಂದು ಅವಾರ್ಡ್ ತೊಗೊಂಡಿದ್ದೀನಿ ಅನ್ನೋಕ್ಕಿಂತಲೂ ಇಡೀ ತಂಡಕ್ಕೆ ಸಲ್ಲಬೇಕಾದ ಒಂದು ಜಯ. ಯಾಕಂದರೆ ಎಲ್ಲರೂ ಇದ್ದಾಗಲೇ ಅದೊಂದು ಕೆಲಸ ಆಗುವಂಥದ್ದು. ಇಟ್ಸ್ ಕ್ರೆಡಿಟ್ ಗೋಸ್ ಟು ಎವ್ರಿ ಒನ್. ಸೊ ಮತ್ತಷ್ಟು ಚಿತ್ತಾರ ಕಡೆಯಿಂದ ಈ ಸಾಧನೆಗಳು ಮತ್ತಷ್ಟು ಹೆಚ್ಚಾಗಲಿ, ಇನ್ನೂ ಅನೇಕ ಪ್ರಶಸ್ತಿಗಳು ನಮ್ಮನ್ನು ಹಿಂಬಾಲಿಸಲಿ.